ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಧೃತಿ ಕುಚ್ಚು ಕ್ರಿಯೇಷನ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ನಾವು ಸೀರೆ ಕುಚ್ಚಿಗೆ ಯಾವ ಥರನಾಗಿ ರೇಟನ್ನು ಫಿಕ್ಸ್ ಮಾಡಬೇಕು ಅಂತ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಾವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಮಾಡೋ ಕೆಲಸದ ಮೇಲೆ ಮೊದಲನೇದಾಗಿ ಶ್ರದ್ಧೆ ಇರಬೇಕು. ಎರಡನೇದು, ನಾವು ಆ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಂಡಿರಬೇಕು. ಹಾಗೆ ಮೂರನೇದು, ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಅದರ ಕ್ವಾಲಿಟಿನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ಟೈಮ್ ಸೆನ್ಸ್ ಮೇಂಟೈನ್ ಮಾಡಬೇಕು. ಮತ್ತು ನಾವು ತಗೊಳ್ಳೋ ಮಟೀರಿಯಲ್ನ ಗುಡ್ ಕ್ವಾಲಿಟಿ ಇರಬೇಕು. ಹಾಗೆ ಇವಾಗ ನಾನು ಕುಚ್ಚಿಗೆ ಯಾವ ಥರನಾಗಿ ರೇಟನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ. ನಾವು ಒಂದು ಸೀರೆಗೆ ಕುಚ್ಚು ಹಾಕಬೇಕಾದ್ರೆ ನಾವು ಆ ಕುಚ್ಚಿಗೆ ಎಷ್ಟು ಅಮೌಂಟ್ ಖರ್ಚು ಮಾಡಿದ್ದೀವಿ ಅಂತ ನೋಡ್ಕೋಬೇಕು. ಅಂದರೆ ನಾವು ದಾರ ಎಷ್ಟು ಹಾಕಿದ್ದೀವಿ, ಬೀಡ್ಸ್ ಎಷ್ಟು ಹಾಕಿದ್ದೀವಿ, ಅದರ ಅಮೌಂಟ್ ಎಷ್ಟಿದೆ. ಹಾಗೆ ನಾವು ಒಂದು ಕುಚ್ಚು ಹಾಕಬೇಕಾದ್ರೆ ಅದಕ್ಕೆ ಎಷ್ಟು ಅವರ್ ಟೈಮ್ ತೊಗೊಂಡಿದ್ದೀವಿ ಅಂತ ನೋಡ್ಕೋಬೇಕು. ಇವಾಗ ಏರಿಯಾದಿಂದ ಏರಿಯಾಗೆ ಕುಚ್ಚು ಹಾಕೋರು ತುಂಬ ಜನ ಇದ್ದಾರೆ. ರೇಟ್ ಸಹಿತ ಚೇಂಜ್ ಆಗಿರುತ್ತೆ, ಕಾಂಪಿಟೇಷನ್ ತುಂಬ ಇದೆ. ಅದನ್ನೆಲ್ಲ ನೋಡ್ಕೊಂಡು ರೇಟನ್ನು ಫಿಕ್ಸ್ ಮಾಡಬೇಕು. ಒಂದು ಊರಲ್ಲಿ ಒಂದು ಕುಚ್ಚು ರೀಲ್ಗೆ ಅಂದರೆ ಸಿಲ್ಕ್ ದಾರಕ್ಕೆ ನಮ್ಮೂರಲ್ಲಿ 15 ರೂಪಾಯಿ ಇದೆ. ನಿಮ್ಮೂರಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕು. ನಾನು ಕುಚ್ಚಿಗೆ ಒಂದು ಸೀರೆಗೆ ಬೇಬಿ ಕುಚ್ಚು ಹಾಕೋಕ್ಕೆ 100ರಿಂದ 200ವರೆಗೂ ತೊಗೋತೀನಿ. ಯಾಕಂದರೆ ಕಾಯಂ ಕಸ್ಟಮರ್ ಇದ್ದರೆ 150 ತೊಗೋತೀನಿ, ಹೊಸ ಕಸ್ಟಮರ್ ಇದ್ದರೆ 200 ತೊಗೋತೀನಿ. ಹಾಗೆ ರಿಲೇಟಿವ್ಸು ಫ್ರೆಂಡ್ಸು ಅಂತ ಇತ್ತಂದರೆ 100ರಿಂದ 120 ತೊಗೋತೀನಿ. ಯಾಕಪ್ಪ ಅಂತಂದರೆ ನಾವು ಹಾಗೆ ಹಾಕಿರಲ್ವಲ್ಲ, ರಿಲೇಟಿವ್ಸ್ಗೂ ಕೊಡಬೇಕಾದ್ರೆ ನಮ್ದು ಎಫರ್ಟ್ ಇರುತ್ತೆ. ಅವರಿಗೂ ಸಹಿತ ಅಮೌಂಟ್ ತೊಗೊಂಡೇ ಹಾಕಬೇಕು. ಇವಾಗ ನಾವು ಒಬ್ರಿಗೆ ಹಾಕಿಕೊಟ್ರೆ ಇಡೀ ರಿಲೇಷನ್ ಎಲ್ಲ ಹಾಕಿಕೊಡು, ಫ್ರೀಯಾಗಿ ಹಾಕಿಕೊಡು ಅಂತಾರೆ. ನಾವು ಮಾಡೋ ಅಂದರೆ ನಮ್ಮ ಕಷ್ಟಕ್ಕೆ ನಮ್ಮ ಎಫರ್ಟಿಗೆ ಏನೂ ಬೆಲೆ ಇರಲ್ಲ. ಅದಕ್ಕೋಸ್ಕರ ಯಾರಿಗೂ ಫ್ರೀಯಾಗಿ ಹಾಕಬಾರ್ದು. ನಾನು ಬೇಬಿ ಕುಚ್ಚನ್ನು 150 to 100 ಯಾಕೆ ಹಾಕ್ತೀನಿ ಅಂತ ಅಂದರೆ ಅದು ದಾರ 2ರಿಂದ 4 ರೀಲ್ ದಾರನ ಯೂಸ್ ಮಾಡಿರ್ತೀವಿ. ಆ ಥರ ಅಮೌಂಟು ನಮಗೆ ಎಲ್ಲ ಸೇರಿ ಒಂದು 60ವರೆಗೂ ಆಗುತ್ತೆ ಅಮೌಂಟು. ಹಾಗೆ ನಾನು ಚಾರ್ಜು ಅಂದರೆ ಅದನ್ನು ಮಾಡೋಕ್ಕೂ ಟೈಮು 1 ಅವರ್ ಅಥವಾ 1.5 ಅವರ್ ತೊಗೋತೀನಿ. ಅದಕ್ಕೆ ನಾನು ಇಲ್ಲಿ ನನಗೆ ಬೇಕಲ್ವ 150 ರುಪೀಸ ಚಾರ್ಜ್ ಮಾಡ್ತೀನಿ. ನಾನು 1 ಅವರಿಗೆ 100 ರುಪೀಸ್ ಅಂತೆ ಆಯಿತು ಅಂದರೆ 150 ಅವರೆಗೂ ಚಾರ್ಜ್ ಮಾಡ್ತೀನಿ, ನೋಡಿಕೊಂಡು ಚಾರ್ಜ್ ಮಾಡ್ತೀನಿ. ಹಾಗೆ ಬೀಡ್ಸು ಇತ್ತಂದರೆ ಸಿಂಗಲ್ ಬೀಡ್ಸು ಒಂದೊಂದೇ ಬೀಡ್ಸ್ ಹಾಕಿದ್ದೆ ಅಂದರೆ 250ದಿಂದ 250 ಈವರೆಗೂ ರೇಟ್ ಹಾಕ್ತೀನಿ. ಅದಕ್ಕೂ ಸಹಿತ ಮಾಡೋಕ್ಕೆ 1.5 ಅವರ್ ಬೇಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ 2 ಬೀಡ್ಸ್ ಹಾಕಿದರೆ 280 ತೊಗೋತೀನಿ. ಈ ತೆರನಾಗಿ ನಾನು ಎಷ್ಟು ಅಮೌಂಟು ಅಂದರೆ ನಾನು ಎಷ್ಟು ಅಮೌಂಟ್ ಖರ್ಚು ಮಾಡಿರ್ತೀನಿ, ಹಾಗೆ ಎಷ್ಟು ಅವರ್ ಹಾಕಿರ್ತೀನಿ ಅದನ್ನು ನೋಡ್ಕೊಂಡು ರೇಟ್ ತೊಗೋತೀನಿ. ನೀವು ನಿಮ್ಮ ಏರಿಯಾದಲ್ಲಿ ಎಷ್ಟು ರೇಟ್ ಇದೆ ಅದನ್ನು ಮೊದಲಿಗೆ ಕನ್ಫರ್ಮ್ ಮಾಡ್ಕೊಂಡು ತೊಗೊಳ್ಳಿ. ಯಾಕಂದರೆ ಏರಿಯಾದಲ್ಲಿ ಕಡಿಮೆ ರೇಟ್ ಇತ್ತು, ನೀವು ಜಾಸ್ತಿ ತೊಗೋತಾ ಇದ್ರಿ ಅಂತ ಆದರೆ ಯಾರೂ ಬರಲ್ಲ. ಹಾಗೆ ನೀವು ಕಡಿಮೆ ತೊಗೊಂಡು ನಿಮ್ಮ ಏರಿಯಾದಲ್ಲಿ ಜಾಸ್ತಿ ಇತ್ತಂದರೆ ಅದು ನಿಮಗೆ ಮಾಡಿರೋದಕ್ಕೆ ಎಫರ್ಟಿಗೆ ಏನು ಬೆಲೆ ಇಲ್ದಾಗಿರುತ್ತೆ. ಅದಕ್ಕೆ ಮೊದಲಿಗೆ ಏರಿಯಾದಲ್ಲಿ ನಿಮ್ಮ ಕಡೆ ಎಷ್ಟು ಅಮೌಂಟ್ ತೊಗೋತಾರೆ ಅದನ್ನು ಮೊದಲು ಕನ್ಫರ್ಮ್ ಮಾಡಿಕೊಳ್ಳಿ. ಹಾಗೆ ಬೀಡ್ಸ್ ರೇಟ್ ಆಯಿತು ಮತ್ತು ದಾರದ ರೇಟ್ ಆಯಿತು, ಎಷ್ಟಿದೆ ಅಂತ ನೋಡಿಕೊಂಡು ನೀಟಾಗಿ ಹಾಕಬೇಕು. ಯಾಕಂದರೆ ನಾವು ನೀಟಾಗಿ ಹಾಕಿದ್ರೇ ನಮಗೆ ಕಸ್ಟಮರು ನಾವು ಹಾಕಿರೋ ಕುಚ್ಚಿಗೆ ಕರೆಕ್ಟಾಗಿ ಬೆಲೆನ ಕೊಡ್ತಾರೆ. ನೀವು ಎಷ್ಟು ಬೀಡ್ಸ್ ಹಾಕಿದ್ದೀರಾ, ಎಷ್ಟು ಅವರ್ ಖರ್ಚು ಮಾಡಿದ್ದೀರಾ ಅಂದರೆ ನಿಮ್ಮದು ಟೈಮ್ ಎಷ್ಟು ಅದರ ಮೇಲೆ ಇನ್ವಾಲ್ವ್ ಆಗಿ ವರ್ಕ್ ಮಾಡಿದ್ದೀರಾ ಅದನ್ನೆಲ್ಲ ನೋಡಿಕೊಂಡು ನೀವು ಅಮೌಂಟನ್ನ ತೊಗೋಬೇಕಾಗುತ್ತೆ. ನಾನಿಲ್ಲಿ ಬೇಬಿ ಕುಚ್ಚಿಗಾದರೆ 1 ಅವರ್ ತೊಗೋತೀನಿ, ಬೀಡ್ಸ್ ಕುಚ್ಚಾದರೆ 1.5 ಅವರ್ ತೊಗೋತೀನಿ. ಹಾಗೆ ಕ್ರೋಶಾ ಕುಚ್ಚು ಆತಂದರೆ 2 ಅವರಿಂದ 3 ಅವರ್ ತೊಗೋತೀನಿ. ಅದನ್ನು ನೋಡಿಕೊಂಡು ನೀವು ಅಮೌಂಟನ್ನ ಪೇ ಮಾಡಬೇಕಾಗುತ್ತೆ. ಅಂದರೆ 1 ಅವರಿಗೆ 100 ರೂಪಿ ಅಂತ ಆಯ್ತಂದರೆ ನಾವಿಲ್ಲಿ ಬೇಬಿ ಕುಚ್ಚಾದರೆ 1 ಅವರಿಗೆ 100 ರುಪೀಸು, 1 ಅವರ್ ತೊಗೊಂಡೆ 100 ರುಪೀಸು ನಾನು ಮಾಡಿದ ಚಾರ್ಜ್ ಆಯಿತು. ಅದ್ರ ಅಮೌಂಟ್ ನಾನು 50 to 60 ಖರ್ಚು ಮಾಡಿದ್ದೀನಿ ಅಂತ ಅಂದರೆ ಬೇಬಿ ಕುಚ್ಚಿಗೆ ನಾನು 200 ಅಮೌಂಟನ್ನ ಪೇ ಮಾಡ್ತೀನಿ, ಅಂದರೆ ತೊಗೋತೀನಿ. ಹಾಗೆ ಬೀಡ್ಸ್ ಹಾಕಿದ್ದೆ ಅಂದರೆ 250ವರೆಗೂ ತೊಗೋತೀನಿ. ಯಾಕಂದರೆ ಅದಕ್ಕೆ ಜಾಸ್ತಿ ಅವರು ನಾನು ಕೂತಿರ್ತೀನಿ, 1.5 ಅವರ್ ತೊಗೊಂಡಿರ್ತೀನಿ ಅಲ್ವಾ, ಅದಕ್ಕಾಗಿ ನಾನು ಜಾಸ್ತಿ ತೊಗೋತೀನಿ. ಹಾಗೆ ನಾನಿಲ್ಲಿ ಕ್ರೋಶಾ ಕುಚ್ಚು ಡಿಸೈನ್ಸ್ ಹಾಕೋದಾದರೆ ಕ್ರೋಶಾ ಕುಚ್ಚಿಗೆ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ 400ರಿಂದ ಚಾರ್ಜ್ ಮಾಡ್ತೀನಿ. 400 to 700, 800 ಎಷ್ಟು ಅವರ್ ನಾನು ತೊಗೊಂಡಿರ್ತೀನಿ ಅಷ್ಟು ಅವರ್ ನಾನು ಚಾರ್ಜ್ ಮಾಡ್ತೀನಿ. ಹಾಗೆ ಮಟೀರಿಯಲ್ ಏನು ಅಷ್ಟೊಂದು ಜಾಸ್ತಿ ಬೇಕಾಗಿರೋದಿಲ್ಲ.
ಆದರೆ ನಾವು ತುಂಬ ಎಫರ್ಟ್ ಹಾಕಬೇಕಾಗುತ್ತೆ, ತುಂಬ ಟೈಮ್ ಕೂತ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಎಷ್ಟು ಅವರ್ ಹಾಕಿರ್ತೀನಿ ಅಷ್ಟು ಅವರ್ ತೊಗೊಳ್ತೀನಿ. ಅಂದರೆ 3 ಅವರ್ ಹಾಕಿದರೆ 300 ನಾನು ಮಾಡಿರೋ ಅವರಿಗೆ ತೊಗೋತೀನಿ. ಹಾಗೆ ಮಟೀರಿಯಲು ಅದಕ್ಕೆ ಎಷ್ಟು ಖರ್ಚಾಗಿದೆ ಅದನ್ನೆಲ್ಲ ನೋಡ್ಕೊಂಡು ನಾನೀಗ ಕುಚ್ಚಿಗೆ ರೇಟನ್ನು ಹೇಳ್ತೀನಿ. ನೀವು ಸಹಿತ ಹಾಗೆ ಮಾಡಿ ಕುಚ್ಚಿಗೆ ರೇಟು ತೊಗೋಬೇಕಾದ್ರೆ ಫಿಕ್ಸ್ ಮಾಡಬೇಕಾದ್ರೆ ನೀವು ಎಷ್ಟು ಅವರ್ ಖರ್ಚು ಮಾಡಿದ್ದೀರಾ, ಬೀಡ್ಸು ಆಯಿತು, ಮಟೀರಿಯಲ್ ಆಯಿತು, ಎಷ್ಟು ಖರ್ಚು ಮಾಡಿದ್ದೀರಾ ಅನ್ನೋದನ್ನು ನೋಡಿಕೊಂಡು ನೀವು ಚಾರ್ಜ್ ಮಾಡಿ. ಹಾಗೆ ನಮ್ಮದು ಕ್ವಾಲಿಟಿ ಸಹಿತ ಕರೆಕ್ಟಾಗಿ ಮೇಂಟೈನ್ ಮಾಡಿರಬೇಕು. ಟೈಮ್ ಸೆನ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡಿರಬೇಕು. ಎಲ್ಲವನ್ನು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡಿದ್ರೇ ಕಸ್ಟಮರು ಮತ್ತೆ ರಿಟರ್ನ್ ನಮ್ಮ ಹತ್ರ ಬರ್ತಾರೆ. ಮತ್ತು ನೀವು ಏನು ಮಾಡಬೇಕಂದ್ರೆ ಹೋಲ್ಸೇಲಾಗಿ ಒಮ್ಮೆಲೆ ಮಟೀರಿಯಲ್ನ ತೊಗೊಂಬಂದು ಇಟ್ಕೊಂಡ್ರೆ ನಿಮಗೆ ಖರ್ಚು ಕಡಿಮೆ ಆಗುತ್ತೆ. ಹಾಗೆ ನಿಮಗೆ ಖರ್ಚು ಕಡಿಮೆ ಆಯಿತು ಅಂದರೆ ನೀವು ಮಾಡಿರೋ ಎಫರ್ಟಿಗೆ ಹಣನೂ ಉಳಿಯುತ್ತೆ. ಅದಕ್ಕೋಸ್ಕರ ಮೊದಲೇ ಹೋಲ್ಸೇಲಲ್ಲಿ ಹೋಗಿ ಮಟೀರಿಯಲ್ನ ತೊಗೊಂಬನ್ನಿ. ನೋಡಿ, ನಾನಿವಾಗ ತೋರಿಸ್ತಾ ಇದ್ದೀನಲ್ವ, ಈ ಡಿಸೈನ್ಗಾದರೆ ನಾನು 600 ಚಾರ್ಜ್ ಮಾಡ್ತೀನಿ. ಯಾಕಂದರೆ ಇದಕ್ಕೆ ಟೈಮು ಜಾಸ್ತಿ ಬೇಕಾಗುತ್ತೆ, ಎಫರ್ಟು ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕೋಕ್ಕೆ ನಾನು 2 ಅವರಿಂದ 3 ಅವರ್ ತೊಗೋತೀನಿ. 3 ಅವರ್ ಅಂದರೆ ನನಗೆ 300 ಆಯಿತು. ಹಾಗೆ ಚಾರ್ಜು ನೋಡಿ, ಅದಕ್ಕೆ ಮಟೀರಿಯಲ್ ಅಂತ ಬಂದರೆ ನಾನಿಲ್ಲಿ 3 ದಾರ ರೀಲನ್ನು ಯೂಸ್ ಮಾಡಿರ್ತೀನಿ. ಅಂದರೆ 60 ರುಪೀಸ್ ಆಯಿತು. ಹಾಗೆ ಸ್ಮಾಲ್ ಬೀಡ್ಸನ್ನು ಹಾಕಿದ್ದೀನಿ. ತುಂಬ ಟೈಮ್ ಬೇಕಾಗುತ್ತೆ. ಅದು ಕ್ರೋಶಾ ಡಿಸೈನ್ ಆದರೆ ನಾನು 400ರಿಂದ 600, 800 ನಾನು ಡಿಸೈನ್ ಯಾವ ಥರ ಇದೆ ಎಷ್ಟು ಗ್ರ್ಯಾಂಡ್ ಇದೆ ಅಷ್ಟು ಅಮೌಂಟನ್ನ ತೊಗೋತೀನಿ. ಈ ಥರದ ಡಿಸೈನ್ ಆತಂದರೆ ನಾನಿಲ್ಲಿ 800 ತೊಗೋತೀನಿ. ಯಾಕಂದರೆ ಫುಲ್ಲು ಥರ್ಡ್ ಸ್ಟೆಪ್ ಅಲ್ಲಿ ಇದೆ ಡಿಸೈನ್. 3 ಸ್ಟೆಪ್ಪಲ್ಲಿ ಹಾಕೋತೀನಿ. ಫಸ್ಟ್ ಸ್ಟೆಪ್ಪು ಸ್ಮಾಲ್ ಬೀಡ್ಸನ್ನು ಹಾಕೋತೀನಿ, ಆಮೇಲೆ ಕ್ರೋಶಾ, ಆಮೇಲೆ ಬೀಡ್ಸನ್ನು. ಇದಕ್ಕೆ ನಾನು 800 ಚಾರ್ಜ್ ಮಾಡ್ತೀನಿ. ಇದಕ್ಕೆ 400 to 600 ಚಾರ್ಜ್ ಮಾಡ್ತೀನಿ. ಇದು 2 ಸ್ಟೆಪ್ಪಲ್ಲಿ ಮುಗಿಯುತ್ತೆ. ಅದಕ್ಕೋಸ್ಕರ ನಾನು ಎಷ್ಟು ಸ್ಟೆಪ್ ಇರುತ್ತೆ ಅಷ್ಟು ಅಮೌಂಟನ್ನ ಜಾಸ್ತಿ ತೊಗೋತೀನಿ. ನಿಮಗೆ ಯಾವ ಥರ ಡಿಸೈನ್ ಬೇಕು ಅಂತ ಮೊದಲೇ ಕಸ್ಟಮರ್ನ ಕೇಳಬೇಕು. ಇದಕ್ಕೂ ಸಹಿತ 800 ತೊಗೋತೀನಿ. ಇದು ಕೂಡ 3 ಸ್ಟೆಪ್ಪಲ್ಲಿದೆ. ಹಾಗೆ ಬೀಡ್ಸು ಜಾಸ್ತಿ ಇದೆ. 800 to 1000ವರೆಗೂ ತೊಗೋಬೋದು. ಈ ಡಿಸೈನ್ಗೂ 800ಇಂದ 1000ವರೆಗೂ ತೊಗೋಬೋದು. ಈ ಥರದ ಡಿಸೈನ್ ಇದ್ದು ಅಂದರೆ 400 to 500 ಚಾರ್ಜ್ ಮಾಡ್ತೀನಿ. ಯಾಕಂದರೆ ಜಾಸ್ತಿ ಏನು ಬೀಡ್ಸ್ ಯೂಸ್ ಮಾಡಿಲ್ಲ. ಹಾಗೆ 2 ಸ್ಟೆಪ್ಪಲ್ಲಿ ಮುಗಿಯುತ್ತೆ ಇದು ಡಿಸೈನು. ಅದಕ್ಕೋಸ್ಕರ ಇದಕ್ಕೂ 400 to 500 ಅಮೌಂಟನ್ನ ತೊಗೋತೀನಿ. ಈ ಥರದ ಡಿಸೈನ್ಸ್ ಆತಂದರೆ ನಾನು 700 to 900ವರೆಗೂ ತೊಗೋತೀನಿ. ಇದು ಕೂಡ 3 ಸ್ಟೆಪ್ಪಲ್ಲೇ ಬರುತ್ತೆ. ಫಸ್ಟು ಬೇಸಿಕ್ ಹಾಕ್ತೀನಿ, ಆಮೇಲೆ ಕ್ರೋಶಾ, ಆಮೇಲೆ ಬೀಡ್ಸು. ಈ ಥರನಾಗಿ ಹಾಕೋದ್ರಿಂದ ಟೈಮು ಜಾಸ್ತಿ ಬೇಕಾಗುತ್ತೆ, ಎಫರ್ಟು ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ಥರನಾದಂಥ ಬೀಡ್ಸನ್ನು ಯೂಸ್ ಮಾಡಿಲ್ಲ. ಅದಕ್ಕೆ ಇದಕ್ಕೂ 400 to 500 ಅಮೌಂಟನ್ನ ತೊಗೋತೀನಿ. ಇಲ್ಲಿ ಯಾವುದೇ ಬೀಡ್ಸ್ ಇಲ್ಲ, 2 ಸ್ಟೆಪ್ಪಲ್ಲಿ ಹಾಕೋಬೋದು. ಅದಕ್ಕೋಸ್ಕರ ಇಲ್ಲಿ 400 to 500ನ ಚಾರ್ಜ್ ಮಾಡ್ತೀನಿ. ಇದಕ್ಕೂ ಸಹಿತ ನಾನು 600ದಿಂದ 800 ತೊಗೋತೀನಿ. ಇದಕ್ಕೆ ಬೀಡ್ಸು ಜಾಸ್ತಿ ಯೂಸ್ ಆಗಿದೆ. ಹಾಗೆ 3 ಸ್ಟೆಪ್ಪಲ್ಲಿ ಹಾಕಿದ್ದೀನಿ. ಅದಕ್ಕೋಸ್ಕರ ಇದಕ್ಕೂ ಸಹಿತ ನಾನು 600ದಿಂದ ಚಾರ್ಜ್ ಮಾಡ್ತೀನಿ. ಇದಕ್ಕೆ 700ದಿಂದ 800 ಚಾರ್ಜ್ ಮಾಡ್ತೀನಿ. ಇದು 2 ಸ್ಟೆಪ್ಪಲ್ಲೇ ಇದೆ, ಆದರೆ ಬೀಡ್ಸನ್ನು ಜಾಸ್ತಿ ಯೂಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ಇದಕ್ಕೆ ನಾನು 700 ಚಾರ್ಜ್ ಮಾಡ್ತೀನಿ. ಈ ಡಿಸೈನ್ ಆಯಿತು ಅಂದರೆ ಇದಕ್ಕೂ 800 to 900ನ ಚಾರ್ಜ್ ಮಾಡ್ತೀನಿ. ಯಾಕಂದರೆ ಇದು ಕೂಡ 3 ಸ್ಟೆಪ್ಪಲ್ಲಿದೆ. ಹಾಗೆ ಬೀಡ್ಸು ಜಾಸ್ತಿ ಯೂಸ್ ಮಾಡಿದ್ದೀನಿ, ಟೈಮು ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ನಾನು 800ವರೆಗೂ ಚಾರ್ಜ್ ಮಾಡ್ತೀನಿ. ಇದು ಸಿಂಗಲ್ 2 ಸ್ಟೆಪ್ಪಲ್ಲೇ ಮುಗಿಯುತ್ತೆ. ಬೀಡ್ಸ್ ಏನು ಜಾಸ್ತಿ ಯೂಸ್ ಮಾಡಿಲ್ಲ. ಅದಕ್ಕೋಸ್ಕರ ನಾನು ಇದಕ್ಕೆ 400 to 500ನ ಚಾರ್ಜ್ ಮಾಡ್ತೀನಿ. ನೋಡಿಕೊಳ್ಳಿ, ನಿಮ್ಮ ಏರಿಯಾದಲ್ಲಿ ಯಾವ ಥರನಾಗಿ ರೇಟ್ ಇದೆ ಅದನ್ನು ನೋಡಿಕೊಂಡು ರೇಟನ್ನು ಫಿಕ್ಸ್ ಮಾಡಿಕೊಳ್ಳಿ. ಜಾಸ್ತಿ ಮತ್ತು ಕಡಿಮೆ ಅಂತ ಮಾಡಿ ನೀವು ನಿಮ್ಮ ಕಸ್ಟಮರ್ನ ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ಈ ಥರನಾದಂಥ ಸಿಂಗಲ್ ಸ್ಟೆಪ್ ಡಿಸೈನ್ಸ್ ಇದ್ದು ಅಂದರೆ 400 to 500, 600ವರೆಗೂ ಚಾರ್ಜ್ ಮಾಡ್ಬೋದು. ನೀವು ಬಿಗ್ನರ್ಸ್ ಆಗಿದ್ದರೆ ಜಾಸ್ತಿ ಏನು ಅಮೌಂಟ್ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಕಸ್ಟಮರ್ ಬರಲ್ಲ. ಹಾಗೆ ನಿಮಗೆ ಕಲಿಯೋಕ್ಕೂ ಈಸಿ ಆಗುತ್ತೆ. ಈ ಥರದ ಸಿಂಗಲ್ ಬೀಡ್ಸ್ ಯೂಸ್ ಮಾಡಿ
ಆದರೆ ನಾನು ಇದಕ್ಕೆ 220 250ವರೆಗೂ ಚಾರ್ಜ್ ಮಾಡ್ತೀನಿ. ನಿಮಗೆ ಸ್ವಲ್ಪ ಐಡಿಯಾ ಬರಲಿ ಅಂತ ಈ ಥರ ತೋರಿಸ್ತಾ ಇದ್ದೀನಿ. ಇದು 300 to 350ವರೆಗೂ ಈ ಥರ ಡಿಸೈನ್ ಆದರೆ, ಯಾಕಂದರೆ ಇದು ಅಂದರೆ ಬಾಲ್ ಚೈನ್ನ ಯೂಸ್ ಮಾಡಿದ್ದೀನಿ. ಒಳಗಡೆ ಒಂದೊಂದು ಬೀಡ್ಸ್ ಬಂದಿದೆ. ಇದಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ, ಅದಕ್ಕೋಸ್ಕರ ಇದಕ್ಕೆ ನಾನು 400ವರೆಗೂ 300 350 400ವರೆಗೂ ಚಾರ್ಜ್ ಮಾಡ್ತೀನಿ. ಇಲ್ಲಿ 3ರಿಂದ 4 ಥರದ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ, ಅದಕ್ಕೆ ಇದಕ್ಕೂ ಸಹಿತ ನಾನು 300ದಿಂದ 350ವರೆಗೂ ಚಾರ್ಜ್ ಮಾಡ್ತೀನಿ. ಇದಕ್ಕೂ ಮಾಡೋಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಮೊದಲಿಗೆ ದಾರದಲ್ಲಿ ಎಲ್ಲವನ್ನು ಸೇರಿಸ್ಕೋಬೇಕು, ಆಮೇಲೆ ಕುಚ್ಚು ಹಾಕೋಬೇಕು ಅಲ್ವಾ, ಅದಕ್ಕೋಸ್ಕರ ಇದಕ್ಕೆ ನಾನು 300 350ವರೆಗೂ ತೊಗೋತೀನಿ. ಇದಕ್ಕೂ ಸಹಿತ ನಾನು 300 250 ಈ ತನ್ನಾಗಿ ಚಾರ್ಜ್ ಮಾಡ್ತೀನಿ. ಇದು 2 ಬೀಡ್ಸ್ ಯೂಸ್ ಮಾಡಿದ್ದೀನಿ, ಹಾಗೆ ಹಾಕೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ, 2 ಅವರ್ವರೆಗೂ ಬೇಕಾಗುತ್ತೆ, ಹಾಗೆ ಪೇಷನ್ಸು ಬೇಕಾಗುತ್ತೆ. ಅದಕ್ಕೋಸ್ಕರ ಇದು ಸಿಂಗಲ್ ಬೀಡ್ಸ್ ಡಿಸೈನ್ ಇದೆ. ಇದಕ್ಕೆ ನಾನು 250 300ವರೆಗೂ ಚಾರ್ಜ್ ಮಾಡ್ತೀನಿ. ಇದು ಯಾಕಂದರೆ ಸಿಂಗಲ್ ಒಂದೇ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ. ಈ ತೆರನಾಗಿ ಆದರೆ ಜಾಸ್ತಿ ಏನು ಅಮೌಂಟ್ ತೊಗೊಳೋದು ಬೇಡ. ಇದಕ್ಕೂ 300 ತೊಗೋತೀನಿ, ಯಾಕಂದರೆ ಇದು 2 ಬೀಡ್ಸನ್ನು ಹಾಕ್ಕೊಂಡಿದ್ದೀನಲ್ವ, ಅದಕ್ಕೋಸ್ಕರ 300 ಚಾರ್ಜ್ ಮಾಡ್ತೀನಿ. ನೀವು ಬೀಡ್ಸು ಹಾಗೆ ಮಟೀರಿಯಲ್ಲು ಟೈಮು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ಅಮೌಂಟ್ ತೊಗೋಬೇಕು ಅಂತ. ಹಾಗೆ ಏರಿಯಾದಲ್ಲಿ ಸಹಿತ ಸ್ವಲ್ಪ ವಿಚಾರಿಸಿ ತೊಗೊಳ್ಳಿ. ಸುಮ್ಮನೆ ಜಾಸ್ತಿ ಅಮೌಂಟು ಕಡಿಮೆ ಅಮೌಂಟು ತೊಗೊಂಡು ನಿಮ್ಮ ಕಸ್ಟಮರ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ನಾನು ಈ ತೆರನಾಗಿ ರೇಟನ್ನು ಫಿಕ್ಸ್ ಮಾಡ್ತೀನಿ. ನಾನು ಇವತ್ತು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಸಿಂಗಲ್ ಸ್ಟೆಪ್ ಇತ್ತು ಅಂದರೆ 300, ಅಂದರೆ ಒಂದೇ ಇದು ಕ್ರೋಶಾ ಡಿಸೈನು ಒಂದೇ ಸ್ಟೆಪ್ಪಲ್ಲಿದೆ, ಜಾಸ್ತಿ ಏನು ಟೈಮ್ ಬೇಕಾಗಲ್ಲ, ಅದಕ್ಕೋಸ್ಕರ ಇದಕ್ಕೆ 300 ಚಾರ್ಜ್ ಮಾಡ್ತೀನಿ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಆಲ್.